ಶಂಕ್ರು, ಎಲ್ಲಪ್ಪ ಇದೆಯಾ ನೀನು? ನಾನು ಮನೆ ಮುಂದೆನೇ ಇದ್ದೀನಿ ಕಣಪ್ಪ. ಯಜಮಾನ್ರೆ, ಅದು ನಾನು ಈಗ ತಾನೇ ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ಆಚೆ ಬಂದ್ಬಿಟ್ಟಿದ್ದೀನಿ. ಯಾವ ಕಡೆ ಇದೆಯಪ್ಪ? ಮನೆಯಿಂದ ಒಂದು 15 ಕಿಲೋಮೀಟರ್ ದೂರದಲ್ಲಿದೆ ಯಜಮಾನ್ರೆ, ರಿಂಗ್ ರೋಡ್ ಹತ್ರ ಇದ್ದೆ. ಅಪ್ಪ, ನೀನು ಎಲ್ಲಾದರೂ ಇರು, ಏನಾದರೂ ಕೆಲಸ ಮಾಡ್ತಾ ಇರು, ಅದನ್ನು ಬಿಟ್ಟು ಬೇಗ ಬಾ. ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಣಪ್ಪ. ಯಜಮಾನ್ರೆ, ಅದೇನಂತ ಹೇಳಿ ಯಜಮಾನ್ರೆ. ನಾನು ನಿನ್ನ ಹತ್ರ ಮಾತಾಡಬೇಕು ಅಂತ ಬಂದಿದ್ದೀನಿ, ಫೋನಲ್ಲೇ ಹೇಳು ಅಂತ ಹೇಳ್ತಾ ಇದೆಯಲ್ಲ. ಬಾ, ಎಷ್ಟೊತ್ತಾದರೂ ಪರವಾಗಿಲ್ಲ, ನಾನು ಕಾರಲ್ಲೇ ಕೂತಿರ್ತೀನಿ, ಬಾ. ಯಜಮಾನ್, ಏನಪ್ಪ ಮಾಡೋದು ಇವಾಗ? ಏನ್ ಮಾಡೋದು? ಹಲೋ, ಹೇಳು ಚಿನ್ನು. ಹಲೋ ಶಾಂತಿ, ನಾನು ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ ಚಿನ್ನು. ಯಾಕೆಷ್ಟು ನಿಧಾನವಾಗಿ ಮಾತಾಡ್ತಿದ್ಯಾ? ಅಯ್ಯೋ, ಈಗ ನಾನು ಹೇಳೋದನ್ನ ಕೇಳಿದ್ರೆ ಅಷ್ಟೇ, ಯಜಮಾನ್ರು ಮನೆ ಆಚೆ ಬಂದು ನಿಂತಿದ್ದಾರೆ. ಒಳಗಡೆ ಅರ್ಚನೆ ಇರೋದೇನಾದ್ರೂ ಗೊತ್ತಾದ್ರೆ ಅಷ್ಟೇ, ಮುಗೀತು ಕತೆ. ಹೌದಾ? ಅಣ್ಣ ಅಲ್ಲಿ? ಅಯ್ಯೋ, ಇಷ್ಟೊತ್ತು ಇಲ್ಲೇ ಬಾಗ್ಲಾಚೆನೆ ನಿಂತಿದ್ರು. ಯಜಮಾನ್ರು ಎಷ್ಟೇ ಬಾಗಿಲು ತಟ್ಟಿದ್ರು ನಾನು ಮಾತ್ರ ತೆಗಿಲೇ ಇಲ್ಲ. ನಾನು ತೆಗಿಲಿಲ್ಲ ಅಂದಿದ್ಕೆ ಯಜಮಾನ್ರು ಇಲ್ಲೇ ಮನೆ ಆಚೆ ಕಾರಲ್ಲೇ ಕೂತಿದ್ದಾರೆ ಅನ್ಸತ್ತೆ. ಅದು ಅಲ್ಲದೆ ಯಜಮಾನ್ರು ನೀನ್ ಬರೋವರೆಗೂ ಎಲ್ಲೂ ಹೋಗಲ್ಲ, ಬೇಗ ಬಾ ಶಂಕ್ರು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ವಿಷಯ, ಅರ್ಚನಾಗೆ ಬಂದಿರೋದು ಅವ್ರ ಅಣ್ಣನೇ ಅಂತ ಗೊತ್ತಿಲ್ಲ. ಶಾಂತಿ, ಈಗ ಹೇಗಾಗೋಗಿದೆ ನನಗೆ ಅಂದ್ರೆ, ಅತ್ತದರಿ ಇತ್ತ ಪುಲಿ ಅನ್ನೋ ಥರ, ಅದೇ ಆ ಕಡೆ ಹುಲಿ ಈ ಕಡೆ ಹಳ್ಳ ಅನ್ನೋ ಥರ ಆಗಿದೆ ನನ್ನ ಪರಿಸ್ಥಿತಿ. ನೋಡು ಶಾಂತಿ, ನೀನೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಯಜಮಾನ್ರು ಈಗಿಂದೀಗಲೇ ಇಲ್ಲಿಂದ ಹೊರಟು ಬಿಡಬೇಕು. ಹಾಗೆ ಮಾಡು ಪ್ಲೀಸ್. ಅಲ್ವೋ, ಏನು ಮಾಡೋದು? ನೀನ್ ಇದ್ದಕ್ಕಿದ್ದ ಹಾಗೆ ಈ ತರ ಹೇಳಿದ್ರೆ? ಸರಿ, 1 ನಿಮಿಷ ಇರು. ನನ್ಗೆ ಸ್ವಲ್ಪ ಟೈಮ್ ಕೊಡು. ನೀನ್ ಟೆನ್ಷನ್ ಆಗ್ಬೇಡ. ಇನ್ 2 ನಿಮಿಷಕ್ಕೆ ಅಣ್ಣ ಅಲ್ಲಿಂದ ಹೊರಡ್ತಾನೆ, ನೋಡ್ತಾ ಇರು. ಸರಿ, ಬೇಗ ಮಾಡು ಪ್ಲೀಸ್. ಅರ್ಚನಾ, ಏನ್ ಮಾಡ್ತಿದ್ಯಾ? ಸಾರಿ, ನಾನು ನಿನ್ನ ಹೊಡಿಬೇಕು ಅಂತಾನೆ ಯಾವ ಇಂಟೆನ್ಷನ್ ಇಟ್ಕೊಂಡು ಹೊಡೆದಿಲ್ಲ. ಅಣ್ಣ ಬಂದಿದ್ದಾನಲ್ವಾ, ನಾನು ಅಣ್ಣನ ಮಾತಾಡ್ಸ್ಬೇಕು ಪ್ಲೀಸ್. ಸಾರಿ, ನಮ್ಮ ಅಣ್ಣ ಬಂದಿರೋದು ಗೊತ್ತಾಯ್ತು. ಇಷ್ಟು ಹತ್ರಕ್ಕೆ ಬಂದಿದ್ದಾನೆ, ಅವನ್ನ ಮಾತಾಡ್ಸೆ ಹೆಂಗಿರ್ಲಿ? ಪ್ಲೀಸ್ ನನ್ನ ಕ್ಷಮಿಸ್ಬಿಡು, ನಾನು ಹೋಗ್ತೀನಿ.